ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ನಗರಸಭೆಯ ಪ್ರಗತಿ ಪರಿಶೀಲಿಸಿದ ಶಾಸಕರಿಂದ ಅಧಿಕಾರಿ ನೌಕರರಿಗೆ ಖಡಕ್ ಎಚ್ಚರಿಕೆ. ಕೆಲಸ ಮಾಡಿ ಇಲ್ಲ ಬೇರೆಡೆ ಹೋಗಿ. ನಕಲಿ ಹಕ್ಕುಪತ್ರದ ಬಗ್ಗೆ ಕ್ರಮ. ಸ್ವಚ್ಛತೆಗೆ ಒತ್ತು ನೀಡಲು ಬೇಳೂರು ಸೂಚನೆ. ಕರ್ಕಿ ಶ್ರೀಗಳಿಂದ ಜನಗಣತಿ ಕಾರ್ಯಕ್ರಮಕ್ಕೆ ಚಾಲನೆ. ದೈವಜ್ಞ ಬಾಂಧವರು ಜಾತಿ ನಮೂದಿಸಿ ಸಮುದಾಯದ ಸಂಘಟನೆಗೆ ಮುಂದಾಗಲು ಶ್ರೀಗಳ ಕರೆ. ಈಗ ಸುದ್ದಿಯ ವಿವರ. ಸಾಗರ ನಗರ ವ್ಯಾಪ್ತಿಯಲ್ಲಿ ನಕಲಿ ಹಕ್ಕುಪತ್ರ ಸೃಷ್ಟಿಸಿ ನಿವೇಶನ ಅಕ್ರಮ ಮಾರಾಟ ಮಾಡಿದ ದೂರುಗಳಿವೆ. ನಕಲಿ ಹಕ್ಕುಪತ್ರ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡದ್ದು ಸಾಗರ ನಗರ ವ್ಯಾಪ್ತಿಯಲ್ಲಿ ನಕಲಿ ಹಕ್ಕುಪತ್ರ ಸೃಷ್ಟಿಸಿ ನಿವೇಶನ ಅಕ್ರಮ ಮಾರಾಟ ಮಾಡಿದ ದೂರುಗಳಿವೆ. ನಕಲಿ ಹಕ್ಕುಪತ್ರ ಸೃಷ್ಟಿಸಿ ನಿವೇಶನ ಮಾರಾಟ ಮಾಡಿದ್ದು ಕಂಡುಬಂದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ನಗರಸಭಾ ಸಭಾಂಗಣದಲ್ಲಿ ಮಂಗಳವಾರ ನಗರಸಭೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಅವರು ಮಾತನಾಡುತ್ತಿದ್ದರು. ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ಕೆಲವೊಂದು ಗಮನಕ್ಕೆ ಬಂದಿದ್ದು ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೆಲವು ಈ ಹಗರಣಗಳ ಬಗ್ಗೆ ಎಲ್ಲ ಬಂದಂತದ್ದೆಲ್ಲ ಗಮನಿಸಿ ನಾನು ತಕ್ಷಣ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಕಮಿಷನರ್ಗೆ ಹೇಳಿದ್ದೆ. ಈ ಮೀಟಿಂಗ್ ಅಲ್ಲಿ ನನಗೆ ಎಲ್ಲ ಮಾಹಿತಿಗಳೆಲ್ಲ ಸಿಕ್ಕಿದೆ. ಸಂಬಂಧಪಟ್ಟ ಅಧಿಕಾರಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕೆಲವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆನಂತರ ಇನ್ನು ಕೆಲವ್ರನ್ನ ನಾವು ವರ್ಗಾವಣೆ ಮಾಡ್ಬೇಕನ್ನೋದು ತೀರ್ಮಾನ ಆಗಿದೆ. ನಮ್ಮ ಸಾಗರ ಇವತ್ತು ಪ್ರವಾಸಿಗರು ಬರೋದ್ರಿಂದ ಹೆಚ್ಚು ಒತ್ತನ್ನ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಳ್ಳುವಂಥದ್ದು ಆಗ್ಬೇಕು ಅನ್ನೋದು ಉದ್ದೇಶ. ಹಣದ ಕೊರತೆ ಏನಿಲ್ಲ. ಈ ನಗರ ಒತ್ತಡದಲ್ಲಿ ಇವತ್ತು ಬಹಳಷ್ಟು ದುಡ್ಡು ಬಂದಿದೆ, ರಸ್ತೆ ದುಡ್ಡು ಬಂದಿದೆ, ಚರಂಡಿ ದುಡ್ಡು ಬಂದಿದೆ. ಆದ್ರೆ ಗುತ್ತಿಗೆದಾರ ಒಂದಿಷ್ಟು ಜನ ಮಾಡ್ಲಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೂ ಸಹ ಇವತ್ತು ಚಾರ್ಜ್ ಮಾಡಿದ್ದೀನಿ. ಒಟ್ಟಿನಲ್ಲಿ ನಗರಸಭೆ ನಮ್ಮ 31 ವಾರ್ಡು ಒಳ್ಳೆ ರೀತಿಯಲ್ಲಿ ಕಂಗೊಳಿಸ್ಬೇಕು ಅನ್ನೋದು ಉದ್ದೇಶ ನಮ್ದು ಇರೋದ್ರಿಂದ ಇವತ್ತು ಎಲ್ಲ ಹಕ್ಕುಪತ್ರ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಸಹ ಇವತ್ತು ಸಭೆಯಲ್ಲಿ ಅವರ ಎಲ್ಲ ಅಧಿಕಾರಿಗಳಿಂದ ತೆಗೆದುಕೊಂಡಿದ್ದೀನಿ. ಮುಂದೆ ನಾನು ಸಹ ಈಗ ವಾರ್ಡ್ ಅಲ್ಲಿ ಓಡಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಪ್ರತಿ ವಾರ್ಡ್ ಅಲ್ಲೂ ಸಹ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಟ್ಟು ನಾನು ಸಹ ವಾರ್ಡಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ತೀನಿ. ನಾನು ಬಿಡೋದಿಲ್ಲ. ನಾನು ಪ್ರತಿ ವಾರ್ಡ್ ಅಲ್ಲೂ ನಾನು ಓಡಾಡ್ತೇನೆ. ನೆಕ್ಸ್ಟ್ ನನಗೂ ಒಂದು ವಾಕ್ ಆಗುತ್ತೆ. ಯಾಕಂದ್ರೆ ದಿನನಿತ್ಯ ಜನರು ನೋಡಿದಾಗ ಐತೆ, ಅದರಿಂದ ಒಂದಿಷ್ಟು ಪಬ್ಲಿಕ್ ಒಪಿನಿಯನ್ ತಗೊಳಕ್ಕೂ ಅನುಕೂಲ ಆಗುತ್ತೆ. ನಾನೇ ಹೋಗ್ತೀನಿ ವಾರ್ಡಿಗೆ ಹೋಗ್ಬಿಟ್ಟು ಒಪಿನಿಯನ್ ತಗೊಳ್ತಾ ಇದ್ದೀನಿ. ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. PD ಅವರು ಹೇಳಿದ್ದಾರೆ, ಅವರಿಗೂ ಗಮನ ಕೊಟ್ಟಿದ್ದೀನಿ, ಕಮಿಷನರಿಗೂ ಕೊಟ್ಟಿದ್ದೀನಿ. ಒಟ್ಮೇಲೆ ಸಾಗರ ಕ್ಷೇತ್ರದ ಈ ಒಂದು ನಗರಸಭೆ 31 ವಾರ್ಡ್ ಅಲ್ಲಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಇದ್ದಾರೆ. ಅವರು ಸ್ವಲ್ಪ ಓಡಾಡಿ ಕೆಲಸ ಮಾಡ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಕೆಲಸ ಆಗ್ಬೇಕಷ್ಟೇ. ವಾರ್ಡ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಬರ್ಬೋದು, ಏನು ತೊಂದರೆ ಆಗ್ಬಾರ್ದು, ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ಅನ್ನೋದೊಂದು ಕರೆದಿರೋದು. ಮತ್ತೆ ಮೊನ್ನೆ ಮನೆ ಎಲ್ಲ ಬಿದ್ದೋಗಿತ್ತು, ಅದಕ್ಕೆ ಹಕ್ಕುಪತ್ರಕ್ಕೂ ಇದು ಕೊಟ್ಟಿರಲಿಲ್ಲ, ಏನು ಅವರಿಗೆ ಹಣನೂ ಕೊಟ್ಟಿರಲಿಲ್ಲ ಪರಿಹಾರ. ಅದಕ್ಕೆ ಗೈಡ್ ಲೈನ್ಸ್ ಇದೆ ಅಂತ ನಾಗಪ್ಪನವರು ಹೇಳಿದ್ರು. ಅದು ಗೈಡ್ ಲೈನ್ಸ್ ಬಂದಿದೆ. ಅದಕ್ಕೂ ಸಹ ಈಗ 3 ದಿವಸದಲ್ಲಿ ಆ ಎಲ್ಲ ನೊಂದ ಜನರಿಗೆ, ಪಾಪ ಬಡವರಿಗೆ ನಾನು ಆಗಲೇ ಕೈಯಿಂದ ಕೊಟ್ಟಿದ್ದೀನಿ. ನಾನು ಅವರಿಗೆಲ್ಲ 5,000, 8,000, 10,000 ವರೆಗೆ ಕೈಯಿಂದ ಕೊಟ್ಟಿದ್ದೀನಿ. ಆದ್ರೆ ನೊಂದ ಜನರಿಗೆ ನನಗೆ ಮೊದಲ ನಮ್ದು ಆದ್ಯತೆ ನೊಂದ ಜನರನ್ನು ನೋಡೋದು ನಮ್ದು ಮೊದಲು. ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ ನನಗೆ. ಅದು ಬಹಳ ಕೋಪ ಬರುತ್ತೆ ನಾಗಪ್ಪ. ಅದು ಆಗ್ಬೇಕು. ಯಾಕಂದ್ರೆ ಅಂತ ಜನರಿಗೆ ಮೊದಲ ಆದ್ಯತೆ ಕೊಡ್ಬೇಕು. ಅದು ಕೊಟ್ಟಿಲ್ಲ. ಅದಕ್ಕೆ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದೆ, ಗೈಡ್ ಲೈನ್ಸ್ ತರಿಸಿದ ಮೇಲೆ ನಾಗಪ್ಪ ಓಕೆ ಅಂತ ಹೇಳಿದರೆ 3 ದಿವಸ ಅದನ್ನು ಕೊಡ್ತೀನಿ. ಯಾವುದೇ ಸಮಸ್ಯೆ ಬಂದಿದ್ದು ಯಾವುದೂ ಬಿಡಕ್ಕಾಗಲ್ಲ. ಈಗ ಉದಾಹರಣೆ ಎಲ್ಲದೂ ತಗೊಂಡಿದ್ದೀನಿ, ಯಾವುದೇ ಬಿಟ್ಟಿಲ್ಲ. ಮಳೆ ಹಾನಿ ಎಂದಿರ್ಬೋದು, ಈ ಆಡಿಟ್ ಆಗದೆ ಇರೋದು, 2 ವರ್ಷದಿಂದ ಏನ್ ಲೆಕ್ಕಪತ್ರ ಕೊಡದೆ ಇರುವಂತದ್ದು, ಇವೆಲ್ಲ ಸಮಸ್ಯೆನೇ ಬಂದಿದೆ. ಅದನ್ನೆಲ್ಲ ಕ್ರಮ ತಗೊಳ್ತೀನಿ ಬಿಡಿ. ಯಾವುದೇ ಅಧಿಕಾರಿ ಬಿಡೋದಿಲ್ಲ ಅಂತ ಮಾತಾಡು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲವನ್ನು ಬ್ರೀಫ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಸಾಗರದ ಆಮೇಲೆ ಪತ್ರಕರ್ತರ ಭವನಕ್ಕೂ 15 ದಿವಸದಲ್ಲಿ ಮಾಡ್ಕೊಡ್ಬೇಕು. ಇನ್ನೊಂದು ಈ ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ಅದನ್ನು ಸಹ ಉದ್ಘಾಟನೆ ಮಾಡ್ಬೇಕು ಅನ್ನೋದನ್ನು ಸಹ ವಾರ್ನಿಂಗ್ ಮಾಡಿದ್ದೀನಿ. ಅದನ್ನು ಬಿಟ್ಟಿಲ್ಲ ನಾನು. ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ಈ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೆ ಕರೆದು ವಾರ್ನಿಂಗ್ ಮಾಡಿ. ಏನಾರು ಇದೆಯಾ ಅದಕ್ಕೂ ಹೇಳಿದ್ದೀನಿ. ಅದನ್ನು ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಇತ್ತು. ಅದು ಯಾರು ಬೆಂಕಿ ಹಾಕಿದೆ ಯಾರದು ಗೊತ್ತಿಲ್ಲ. ಅದು ನೋಡಿದೀವಿ. ಅದು CC ಕ್ಯಾಮ್ರಾದಲ್ಲಿ ತರಿಸಿ ನೋಡ್ತೀವಿ ಒಂದು. ಆಮೇಲೆ ಅದಕ್ಕೂ ಸಹ ಈಗ 13 ಲಕ್ಷ ರೂಪಾಯಿ ಇದು ಹಾಕಿ ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಮುಂದೆ ಪೈಪ್ ಲೈನ್ ಅಲ್ಲಿ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾರೋ ಗುತ್ತಿಗೆ ಇವ್ರು ಬರ್ತಾರಂತ, ಅದು ಏನೋ ತೆಗೆದುಕೊಂಡು ಹೋಗ್ತಾರಂತ. ಪರಿಹಾರ ಅದಕ್ಕೆ ಗೈಡ್ ಲೈನ್ಸ್ ಇದೆ ಅಂತ ನಾಗಪ್ಪನವರು ಹೇಳಿದ್ರು. ಅದು ಗೈಡ್ ಲೈನ್ಸ್ ಬಂದಿದೆ. ಅದಕ್ಕೂ ಸಹ ಈಗ 3 ದಿವಸದಲ್ಲಿ ಆ ಎಲ್ಲ ನೊಂದ ಜನರಿಗೆ, ಪಾಪ ಬಡವರಿಗೆ
ನಾನು ಆಗಲೇ ಕೈಯಿಂದ ಕೊಟ್ಟಿದ್ದೀನಿ. ನಾನು ಅವರಿಗೆಲ್ಲ 5,000, 8,000, 10,000 ವರೆಗೆ ಕೈಯಿಂದ ಕೊಟ್ಟಿದ್ದೀನಿ. ಆದ್ರೆ ನೊಂದ ಜನರಿಗೆ ನನಗೆ ಮೊದಲ ನಮ್ದು ಆದ್ಯತೆ ನೊಂದ ಜನರನ್ನ ನೋಡೋದು ನಮ್ದು ಮೊದಲು. ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ ನನಗೆ, ಅದು ಬಹಳ ಕೋಪ ಬರುತ್ತೆ ನಾಗಪ್ಪ. ಅದು ಆಗ್ಬೇಕು, ಯಾಕಂದ್ರೆ ಅಂತ ಜನರಿಗೆ ಮೊದಲ ಆದ್ಯತೆ ಕೊಡ್ಬೇಕು. ಅದು ಕೊಟ್ಟಿಲ್ಲ, ಅದಕ್ಕೆ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದೆ, ಗೈಡ್ಲೈನ್ಸ್ ತರಿಸಿದ ಮೇಲೆ ನಾಗಪ್ಪ ಓಕೆ ಅಂತ ಹೇಳಿದ್ದಾರೆ, ಇನ್ನು ಮುಗಿಸಲ್ಲ, ಅದನ್ನು ಕೊಡ್ತೀವಿ. ಯಾವುದೇ ಸಮಸ್ಯೆ ಬಂದಿದ್ದು ಯಾವುದೂ ಬಿಡಕ್ಕಾಗಲ್ಲ. ಈಗ ಉದಾಹರಣೆ ಎಲ್ಲದೂ ತಗೊಂಡಿದ್ದೀನಿ, ಯಾವುದೇ ಬಿಟ್ಟಿಲ್ಲ. ಮಳೆ ಹಾನಿಯಿಂದ ಇರ್ಬೋದು, ಆಡಿಟ್ ಆಗದೆ ಇರೋದು, 2 ವರ್ಷದಿಂದ ಏನ್ ಲೆಕ್ಕಪತ್ರ ಕೊಡದೆ ಇರುವಂತದ್ದು, ಇವೆಲ್ಲ ಸಮಸ್ಯೆನೇ ಬಂದಿದೆ. ಅದನ್ನೆಲ್ಲ ಕ್ರಮ ತಗೊಳ್ತೇವೆ ಬಿಡಿ, ಯಾರ ಅಧಿಕಾರಿ ಬಿಡೋದಿಲ್ಲ ಅಂತ ಮಾತು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲವನ್ನು ಸ್ವೀಪ್ ಮಾಡಿದ್ದೀನಿ. ಒಟ್ನಲ್ಲಿ ಸಾಗರದ ಆಮೇಲೆ ಪತ್ರಕರ್ತ ಭವನಕ್ಕೂ 15 ದಿವಸದಲ್ಲಿ ಮಾಡ್ಕೊಡ್ಬೇಕು. ಇನ್ನೊಂದು ಈ ನೆಕ್ಸ್ಟ್ ಮಂತ್ ಎಂಡಲ್ಲಿ ಜನಗಣತಿ ಬಂದಾಗ ನಮ್ಮ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಸರ್ಕಾರ ಜನಗಣತಿ ಮಾಡುವುದಕ್ಕಿಂತ ಮೊದಲು ನಮ್ಮ ಜನಾಂಗದವರು ಸ್ವಯಂ ಪ್ರೇರಿತವಾಗಿ ಜನಗಣತಿ ಮಾಡುವ ಅಗತ್ಯವಿದೆ ಎಂದು ಕರ್ಕಿಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ತಿಳಿಸಿದರು. ಸಾಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ದೈವಜ್ಞ ಬ್ರಾಹ್ಮಣ ಸಂಘದ ವತಿಯಿಂದ ದೈವಜ್ಞ ಬ್ರಾಹ್ಮಣ ಸಮಾಜದ ಜನಗಣತಿ ಕುರಿತು ಕರೆಯಲಾಗಿದ್ದ ಸಮಾಲೋಚನಾ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ರವಿ ಶ್ರೀಕಾಂತ್ ಗಾವಂಕರ್, ಮೋಹನ್ ಶೇಟ್, ಉದಯ್ ಎಸ್ ರಾಯ್ಕರ್, ವಸಂತ್ ಅಣ್ವೇಕರ್, ಗಂಗಾಧರ್ ಭಟ್, ರಾಮಚಂದ್ರ ಭಟ್, ಗಜಾನನ ಅಣ್ವೇಕರ್, ಸತ್ಯನಾರಾಯಣ್ ರಾಯ್ಕರ್, ಹನುಮಂತ ವಿ ಶೇಟ್, ಜಗನ್ನಾಥ್ ಎನ್ ಶೇಟ್, ಪ್ರೇಮಾ ಎಸ್ ಶೇಟ್, गजेंद्र, मंजुनाथ शेट ಇನ್ನಿತರರು ಹಾಜರಿದ್ದರು. आता मात थोडे लोक सांगता हे स्वामीजी सरकार नाही जाता असं आम्ही किती करते म्हणून सरकार ते जावो ज्यांना शिवरो ना ते ज्याला सेन्सस आमची मेळटकी ना की कोणाक गुंतना ते सरकार तर कितें करता ते मेळटून आमची कितें गॅरंटी आसा ना जातकी ना कितें गुंतना जाल्यार आमीच कितें आमगे समाजान आमी एक करता म्हणून कारण कितें बांधव्य वाडटा. आमगे समाज आमकां विचारता, आमकां पळीची येता, आमगे घरापर्यंत येता, आमगे माहिती येता म्हणजे मागीर समाज उठलो कळलेली आमी संघटन जेवचें बरें येता न्ही आमकां, एक जेवचें बरें येता न्ही आमकां, आमगे भितर भावना प्रिती वाडटा न्ही आमकां. अशें आमगे न्हू आमगे समाजा लोकांनी मुखार जावन हें काम करता. गव्हर्मेंटाचें कितें काम जाता तें पळया नंतर पळोवंक घेया आमी तें आमकां खातें मेळटलें ना कित्याक कशें कडेन जालें मागीर समाजा लोक खंय खंय आसा म्हणजे कल्पने ते गांवच्या लोकांक अनेक लोक आसूं आसा. अशें न्हू तुम्ही सगळं लोक सहकार करूया, मस्त टायम घेवंक नाका. आमी बरे 3 ते 6 महिने भितर हे कार्यक्रम यशस्वी करचेक आमी संपूर्ण सहकार कमांडचें एक विशेष निवेदन करचेक इश्ट करता आसा. मस्त बरें दिसलें हे कार्यक्रम केन्ना जावंक आशिल्ले जाल्यार प्रायशः उठून तुका टायम येवका म्हणटाची त्या टायम प्रायशः मागीर कर्नाटक संघाचे रविवाराले नेतृत्व भितर जावंक म्हण दिसता आसा. ताका आतां विशेष टीम तयार केला सॉफ्टवेअराचे. प्रायशः तेंगेले सॉफ्टवेअराचे कितें एक विशेष तंत्रज्ञान आसा ते तंत्रज्ञानाचें अनुकूल्यान आमचेर न्हू आमगेले कितें हे जनगणती कार्यक्रम आसा यशस्वी करचेक आमी सगळो प्रयत्न करया. तुमचे भितर कन्नड, मराठी, कोंकणी हे भाशा सोडया. आमी सगळो लोक दैवज्ञ हे एक भावनेचेर आमी मुखार वचता. आज ऑलरेडी आमी उठ्ठोकणे लगीन जाताची मून जाताची बरें करून आसाचे जाल्यार हे भाशे भितर कितें वैविध्य कित्याक करचें आमी मालगड लोक करता आसले ते सोडया. मालगड लोकांक काल न्ही आतां आमगेले काल आमी उठून एक जन्माची काल एक अप्प काल अशें आमी न्हू आमी सगळो लोक एक जन्माची बदल प्रयत्न. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.